ಮಾಟ ಮಂತ್ರ ಯಂತ್ರ ತಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಒಂದಷ್ಟು ಕುತೂಹಲ ಮೂಡಿಸುವಂಥ ಸಿನಿಮಾಗಳನ್ನ ಇಷ್ಟಪಡುವಂಥ ಪ್ರೇಕ್ಷಕರಿಗೆ ಈ ಅವತಾರ ಪುರುಷ 2 ಹಬ್ಬ ಅನ್ನೋದಂತೂ ಗ್ಯಾರಂಟಿ. ಏನಪ್ಪ ಹಬ್ಬ ಅನ್ನೋದಂತೂ ಗ್ಯಾರಂಟಿ ಅಂತ ಕೇಳ್ತಿದ್ದೀರಾ? ಅಂದರೆ ಸಿಂಪಲ್ ಸುನಿಯವರು ಯಾವಾಗಲೂ ನಗಿಸ್ತಾ ಸಿನಿಮಾಗಳನ್ನ ಕಟ್ಕೊಂಡು ಹೋಗುವಂಥವ್ರು. ಆ ನಗುವನ್ನು ಸ್ವಲ್ಪ ಬದಿಗೊತ್ತಿ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಕಥೆನ ಸೂಪರಾಗಿ ತೋರಿಸಿದ್ದಾರೆ. ಅದು ಶರಣ್ ಅಂತ ಒಂದು ಕಾಮಿಡಿ ಹೀರೋನ ಇಟ್ಕೊಂಡು ಅವ್ರ ಕೈಲಿ ಕಾಮಿಡಿ ಮಾಡಿಸದೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ತಂತ್ರಗಳನ್ನು ಬಳಸಿ ಒಂದು ಸಿನಿಮಾವನ್ನು ಸೂಪರಾಗಿ ಮಾಡಿದ್ದಾರೆ ಅಂತಂದರೆ ಗ್ರೇಟ್ ಅಲ್ವೇನ್ರಿ? ಅಂದರೆ ಇಡೀ ಫ್ಯಾಮಿಲಿ, ಅದರಲ್ಲೂ ಮಕ್ಕಳು, ಒಂದು ಫ್ಯಾಮಿಲಿ ಕೂತ್ಕೊಂಡು ನಾವು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಸಿನಿಮಾ, ಈ ಥರದ್ದು ಮಾಟ ಮಂತ್ರದ ಸಿನಿಮಾಗಳನ್ನು ನೋಡಬೇಕು, ಅದರಿಂದ ಒಂದು ಎಂಜಾಯ್ ಮಾಡಬೇಕು ಅನ್ನೋರು ಸೀಟಿನ ತುದಿಯಲ್ಲಿ ಕುತೂಹಲವನ್ನು ಕಾಯ್ತಾ ಇರೋರು. ಅಂದರೆ ಕುತೂಹಲದಿಂದ ಸೀಟಿನ ತುದಿಯಲ್ಲಿ ನೋಡುವಂಥ ಸಿನಿಮಾ ಅಂತಂದರೆ ಇದೇ ಅವತಾರ ಪುರುಷ 2. ನೋಡಿ, ಮುಂಚೆ ಎಲ್ಲ ತುಂಬ ಸಿನಿಮಾಗಳು ಬರ್ತಿತ್ತು. ಏಟಿಗೆ ಎದುರೇಟು, ಏಟು ಎದುರೇಟು, ನಮ್ಮ ಶ್ರೀನಾಥ್ ಅವರು ನಟಿಸಿದಂಥ ಸಿನಿಮಾ, ಮತ್ತು ಸುಂದರ್ ಕೃಷ್ಣ ಅರಸ್ ಅವರು ಅದರಲ್ಲಿ ಮಂತ್ರವಾದಿ ಪಾತ್ರ ಮಾಡಿದರು ಅಲ್ವಾ? ಅಂದರೆ ಆ ಸಿನಿಮಾ ಈಗ ಹಾಕಿದ್ರು ಕೂಡ ನಾವು ಕೂತ್ಕೊಂಡು ನೋಡ್ತೀವಿ. ಅದೇ ಥರನೇ ಈ ಅವತಾರ ಪುರುಷ 2. ಅಂದರೆ ನಿಮಗೆ ಮ್ಯೂಸಿಕ್ ಆಗ್ಬೋದು, ಅದರಲ್ಲಿ ಬರೋವಂಥ ಗ್ರಾಫಿಕ್ಸ್ಗಳಾಗ್ಬೋದು, ಮತ್ತು ಶರಣ್ ಅವರ ನಟನೆ ಆಗ್ಬೋದು, ನಮ್ಮ ಶ್ರೀನಗರ ಕಿಟಿ ನಟನೆ ಆಗ್ಬೋದು. ನನ್ನ ಕತೆ ಎಲ್ಲೂ ಹೇಳಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಕತೆ ಹೇಳಿಬಿಟ್ರೆ ನಿಮಗೆ ಅಲ್ಲಿ ಸಿನಿಮಾ ನೋಡೋಕ್ಕೆ ಇಷ್ಟ ಆಗಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಶರಣ್ ಅವರು ಕೂಡ ತನ್ನ ಕಾಮಿಡಿ ಜಾನರ್ನ ಬಿಟ್ಟು ಇಂಥ ಸಿನಿಮಾಗಳನ್ನ ಮಾಡ್ತಿರೋದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಕನ್ನಡದಲ್ಲಿ. ಈಗ ಸಿಂಪಲ್ ಸುನಿಯವರ ನೀವು ಹಿಂದಿನ ಸಿನಿಮಾ ನೋಡ್ಬೋದು. ಒಂದು ಸರಳ ಪ್ರೇಮ ಕಥೆ ಅಂತ ಒಂದು ಒಳ್ಳೆ ಸಿನಿಮಾ ರೀ, ನಿಜವಲ್ಲ ಒಳ್ಳೆ ಸಿನಿಮಾ. ಇದೇ ಥರದ್ದು ಒಂದು ತಮಿಳಲ್ಲೂ ಒಂದು ಸಿನಿಮಾ ಬಂದಿತ್ತು, ಅದರ ನನಗೆ ಆ ಸಿನಿಮಾದ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಅದು ಹಿಟ್ಟು. ಇದನ್ನು ಏನಂತಂದರೆ ಹಿಟ್ ಅನ್ನೋದಕ್ಕಿಂತ ಓಡಲಿಲ್ಲ ಸಿನಿಮಾ. ಅದೇ ಟಿ ವಿಯಲ್ಲಿ ಬಂದಾಗ ಎಲ್ಲರೂ ಹೇಳ್ತಾರೆ, ಇಂಥ ಒಳ್ಳೆ ಸಿನಿಮಾ ಯಾಕೆ ಓಡಲಿಲ್ಲ ಅಂತ ಪ್ರಶ್ನೆಗಳು ಖಂಡಿತ ಕೇಳ್ತಿರ್ರಿ. ಅದನ್ನು ಸುನಿಯವರು ಕೂಡ ಒಂದು ಕಡೆ ಒಂದು ಪತ್ರಿಕೆಯಲ್ಲಿ ಹೇಳ್ಕೊಂಡಿದ್ರು. ಅಂದರೆ ನಮ್ಮವರೇ ನಮ್ಮ ವಿಮರ್ಶೆ ಹೆಸರಲ್ಲಿ ಸಿನಿಮಾಗಳನ್ನ ಕೊಲ್ತಾ ಇರೋದು ಎಷ್ಟು ಸರಿ ಅಲ್ವೇನ್ರಿ? ಈಗ ಸಿನಿಮಾವನ್ನು ಪ್ರೇಕ್ಷಕನಾಗಿ ನೋಡೋದಕ್ಕೂ ವಿಮರ್ಶಕನಾಗಿ ನೋಡೋದಕ್ಕೂ ಎರಡು ವ್ಯತ್ಯಾಸ ಇರುತ್ತೆ. ಪ್ರೇಕ್ಷಕ ಏನು ಮನೋರಂಜನೆಗೋಸ್ಕರ ಬರ್ತಾನೆ. ಅಂದರೆ ಆ 2.5 ಗಂಟೆಯಿಂದ 3 ಗಂಟೆಯ ಅವಧಿಯಲ್ಲಿ ನನಗೆ ಒಂದು ಸಿನಿಮಾದಿಂದ ಮನೋರಂಜನೆ ಸಿಗಬೇಕು. ಖಂಡಿತ ಈ ಅವತಾರ ಪುರುಷ 2 ಅಲ್ಲಿ ನಿಮಗೆ ಸಿಗುತ್ತೆ. ವಿಮರ್ಶಕ ಏನು ಮಾಡ್ತಾನೆ? ಪ್ರತಿಯೊಂದು ಫ್ರೇಮ್ನಲ್ಲೂ, ಪ್ರತಿಯೊಂದು ಸೀನ್ನಲ್ಲೂ, ಪ್ರತಿಯೊಂದು ಶಾಟ್ನಲ್ಲೂ ತಪ್ಪನ್ನು ಹುಡುಕ್ತಾ ಹೋಗ್ತಾನೆ. ಅಂದರೆ ನಾನು ಹೇಳ್ತಿರೋದು ಎಲ್ಲ ವಿಮರ್ಶಕರ ಬಗ್ಗೆ ಅಲ್ಲ. ಅಂದರೆ ವಿಮರ್ಶೆಯನ್ನು ಕಾವ್ಯ ಮೀಮಾಂಸೆ ಅಂತ ಕರೀತಾರೆ ಸಾಹಿತ್ಯದಲ್ಲಿ. ಅದು ಇನ್ನೂ ದೊಡ್ಡ ಒಂದು ಚರ್ಚೆಗೆ ಸಿಗುವಂಥ ವಸ್ತು. ಕಾವ್ಯ ಮೀಮಾಂಸೆ ಅಂದರೆ ಏನು ಅನ್ನೋದನ್ನ ನಾನು ಇನ್ನೊಂದು ಸರಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಕಾವ್ಯ ಮೀಮಾಂಸೆಯಿಂದ ವಿಮರ್ಶೆ ಈ ಥರದ್ದೆಲ್ಲ ಉಟ್ಕೊಳ್ತಾ ಹೋಯಿತು. ನೋಡಿ, ವಿಮರ್ಶಕರು ಹೇಗೆ ಸಿನಿಮಾವನ್ನು ನೋಡಬೇಕು ಅಂತಂದರೆ ತನ್ನ ಮೂಗಿನ ನೇರಕ್ಕೆ ಸಿನಿಮಾವನ್ನು ನೋಡದೆ ಪ್ರೇಕ್ಷಕನ ಪಾಯಿಂಟ್ ಆಫ್ ವ್ಯೂ, ಅಂದರೆ ಅವನ ದೃಷ್ಟಿಕೋನದ ಕೋನದಿಂದ ನೋಡ್ರಿ ನೀವು ಸಿನಿಮಾ. ಪ್ರೇಕ್ಷಕನಿಗೆ ಏನು ಬೇಕು, ನೀವು ನಿಜವಾಗ್ಲೂ ಹೇಳ್ತೀನಿ ರೀ, ಚೆನ್ನಾಗಿಲ್ಲ ಅಂತಂದರೆ ಅವ್ನ ಪ್ರೇಕ್ಷಕ ಬರಲ್ಲ ರೀ ಸಿನಿಮಾಗೆ. ನೋಡಿ, ಕನ್ನಡದ ಪ್ರೇಕ್ಷಕರಿಗೆ ಈ ಅವತಾರ ಪುರುಷ 2 ಒಳ್ಳೆಯ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗೋದ್ರಲ್ಲಿ 2 ಮಾತಿಲ್ಲ. ಆದರೆ ನೀವು ಮಾಡಬೇಕಾಗಿರೋದು ಒಂದೇ, ನೀವು ಅವತಾರ ಪುರುಷ 1 ಪಾರ್ಟ್ 1 ನೋಡಿದರೆ ಇದು ನಿಮಗೆ ಡಬಲ್ ಧಮಾಕ. ಅಥವಾ ನೋಡದೇ ಇರೋರು ನಾವು ಹೋಗಬಾರ್ದಾ ಅಂತ ಕೇಳಬೇಡಿ, ಹೋಗಿ ಸಿನಿಮಾ ನೋಡಿ. ನೀವು ಹೋಗೋಕ್ಕೆ ಮುಂಚೆ ಅಮೆಝಾನ್ ಪ್ರೈಮಲ್ಲಿ ಪಾರ್ಟ್ 1 ಇದೆ, ಅದನ್ನು ನೋಡ್ಕೊಂಡು ಹೋಗಿ, ಮಸ್ತು ಎಂಜಾಯ್ ಮಾಡ್ತೀರಿ. ಸುನಿ ಸರ್, ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ. ಇಂಥ ಹೆಚ್ಚೆಚ್ಚು ಸಿನಿಮಾಗಳು ನಿಮ್ಮಿಂದ ಬಯಸ್ತಾ ಇದ್ದೀವಿ. ನಿಮ್ಮ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ನನಗಂತೂ ಅವತಾರ ಪುರುಷ 2 ಒಳ್ಳೆ ಎಂಜಾಯ್ ಮಾಡ್ಕೊಂಬಂದಿದ್ದೀನಿ, ಖುಷಿ ಆಗುತ್ತೆ. ಆಲ್ ದ ಬೆಸ್ಟ್ ಅವತಾರ ಪುರುಷ 2. ಮಿಸ್ ಮಾಡಿದರೆ ಅವತಾರ ಪುರುಷ 2 ನೋಡಿ. ಥ್ಯಾಂಕ್ ಯು.